ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಜೆಡಿಎಸ್ ಬಿಜೆಪಿ ಮೈತ್ರಿ ತೆಕ್ಕೆಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಸೋಮಶೇಖರ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಡಿಎಸ್ ಗೌಡ ಆಯ್ಕೆ. ಬೇಲೂರು ತಾಲೂಕಿನ ಪಡುವಳಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದು 12 ಜನ ಚುನಾಯಿತರಾದರು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸೋಮಶೇಖರ ಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಡಿಎಸ್ ಗೌಡ ಇಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಗುಣಮೂರ್ತಿ ಘೋಷಣೆ ಮಾಡಿದರು. ಈ ವೇಳೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ 2005ರಲ್ಲಿ ಚಿಕ್ಕದಾಗಿ ಪ್ರಾರಂಭವಾದ ಈ ಸಹಕಾರ ಸಂಘಕ್ಕೆ ಈಗ ಸುಮಾರು 4,50,00,000 ಬೆಳೆ ಸಾಲ ನೀಡಿದ್ದು, ಈ ಹಿಂದೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಇದ್ದಾಗ 1.25 ಕೋಟಿ ರೂಪಾಯಿ ಸಾಲವಾಗಿತ್ತು. ಹೈನುಗಾರಿಕೆ ಉದ್ಯಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುತ್ತಿರುವುದರಿಂದ ನಮ್ಮ ಅಭಿವೃದ್ಧಿ ಹರಿಕಾರ ಎಚ್ಡಿ ರೇವಣ್ಣನವರ ಸಹಕಾರದಿಂದ ಈ ಭಾಗದ ರೈತ ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡಲಾಗುತ್ತದೆ. ಸಹಕಾರ ಕ್ಷೇತ್ರದಲ್ಲಿ 220 ಜಿಲ್ಲೆಯಾದ್ಯಂತ ಇರುವ ಸಹಕಾರ ಕ್ಷೇತ್ರದಿಂದ ರೈತರ ಬದುಕು ಹಸನಾಗುತ್ತಿದೆ. ಇದರ ಜೊತೆಯಲ್ಲಿ ಆರ್ಥಿಕವಾಗಿ ಸಹಕಾರ ಸಂಘಗಳು ಬೆಳೆಯಬೇಕಾದರೆ ಮೊದಲು ಗೊಬ್ಬರ ವ್ಯಾಪಾರ ಪ್ರಾರಂಭಿಸಿದರೆ ಎಲ್ಲರಿಗೂ ಅನುಕೂಲವಾಗುತ್ತೆ. ಜಿಲ್ಲೆಯ ಎಲ್ಲಾ ಸಹಕಾರ ಬ್ಯಾಂಕ್ಗಳು ಡಿಜಿಟಲೀಕರಣ ಆಗುತ್ತಿದ್ದು, ತಾಲೂಕಿನ 30 ಸಹಕಾರ ಸಂಘ ಉತ್ತಮ ಡಿಜಿಟಲೀಕರಣ ಆಗಿದೆ. ಹಾಗೆ ಈ ಪಡುವಳಲು ಹಾಗೂ ನಾಗೇನಹಳ್ಳಿ ಸಹಕಾರ ಸಂಘವನ್ನ ಡಿಜಿಟಲೀಕರಣ ಮಾಡಲಾಗುತ್ತದೆ. ತಮ್ಮ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುವುದಾದರೆ ಅದಕ್ಕೆ ಸಂಪೂರ್ಣ ಸಹಕಾರ ನೀಡುವುದಲ್ಲದೆ ಈಗ ಅತಿ ಶೀಘ್ರದಲ್ಲಿ ಇಲ್ಲಿಯ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ 25 ಲಕ್ಷವನ್ನ ಸಂಘಕ್ಕೆ ನೀಡಲು ಸಿದ್ಧವಾಗಿದೆ. ಇದರ ಜೊತೆಯಲ್ಲಿ ರೈತರ ಅನುಕೂಲಕ್ಕಾಗಿ ಅವರಿಗೆ ಬೇಕಾದ ಗೊಬ್ಬರ, ಔಷಧಿ, ವ್ಯಾಪಾರ ಹಾಗೂ ಪಡಿತರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಸೂಚಿಸಿದರು. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಪಡುವಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ರೈತರ ನಿಜವಾದ ಆಶ್ರಯವಾಗಿದ್ದು, ರಾಜಕೀಯ ಭೇದ ಭಾವವಿಲ್ಲದೆ ಎಲ್ಲಾ ರೈತರಿಗೆ ಸಮಾನ ಸೇವೆ ನೀಡಬೇಕು ಎಂದು ಹೇಳಿದರು. ಜೆಡಿಎಸ್ ಬಿಜೆಪಿ ಮೈತ್ರಿಯ ಮೂಲಕ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಸಂಘವನ್ನ ಇನ್ನಷ್ಟು ಬಲಿಷ್ಠವಾಗಿ ಕಟ್ಟುವ ಜವಾಬ್ದಾರಿ ಹೊಂದಿದ್ದಾರೆ ಎಂದರು. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಮಾತನಾಡಿ, ಪಡುವಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ರೈತರ ಆರ್ಥಿಕ ಆಧಾರವಾಗಿದ್ದು, ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದರು. ಸಂಘದ ಅಭಿವೃದ್ಧಿಗೆ ತಮ್ಮ ಸಂಪೂರ್ಣ ಸಹಕಾರವಿರುತ್ತದೆ ಎಂದು ತಿಳಿಸಿದರು. ಐದರಲ್ಲಿ ಜೀರ್ಣೋದ್ಧಾರ ತಿರುಗಿ ಲಿಕ್ವಿಡೇಷನ್ ಆಗಿದ್ದ ಸಂಸ್ಥೆ 2005ರಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಸುಮಾರು 11 ವರ್ಷಗಳ ಕಾಲ 2005ರಿಂದ 2016-17ರವರೆಗೆ ಹಾಗೆ ಕುಂತ್ಕೊಂಡು ಹೀಗೆ ನಡ್ಕೊಂಡು ಬರ್ತಾಯಿತ್ತು. ಸುಮಾರು 60-70 ಲಕ್ಷ ಜನರನ್ನ ಇಲ್ಲಿ ಸಾಲ ನೀಡಿದಂಥದ್ದು. ಅಂದಿನಿಂದ ಈಚೆಗೆ ಲಿಂಗೇಶಣ್ಣ ಸುಮಾರು 10 ವರ್ಷಗಳ ಕಾಲ ನಾನು ನಿರ್ದೇಶಕನಾಗಿ ಬಂದ ಮೇಲೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು ಶ್ರೀಯುತ ರೇವಣ್ಣವರ ಸಹಕಾರದೊಂದಿಗೆ ಸುಮಾರು 4 ಕೋಟಿ ಎಷ್ಟಾಗಿದೆ? 4,55,00,000 ಲಕ್ಷನ ಇಲ್ಲಿಗೆ ರೈತರಿಗೆ ಸಾಲವನ್ನು ನೀಡಿದೆ. ಅದೇ ರೀತಿ ಶ್ರೀ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಲಿಂಗೇಶಣ್ಣನವರು ಈ ಕ್ಷೇತ್ರದ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಅಲ್ಲಿವರೆಗೆ ಇದ್ದಂತಹ ಸುಮಾರು 1 ಕೋಟಿ ಸಾಲ ಪೂರ್ಣ ಸಾಲ ಮನ್ನಾ ಆಗಿದೆ. ಅದಾದ ನಂತರ ಏನು ಧರ್ಮಣ್ಣ ಅಧ್ಯಕ್ಷರಾಗಿ ಬಂದ ಮೇಲೆ ಸಾಕಷ್ಟು ಹೆಚ್ಚಿನ ಸಾಲವನ್ನು ಕೊಟ್ಟಿದ್ದಾರೆ. ಸುಮಾರು 3 ವರ್ಷದ ಹಿಂದೆ ಈ ಸಂಸ್ಥೆಗೆ ನಾನು ಬಂದಾಗ ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ ಇರಲಿಲ್ಲ ಇಲ್ಲಿ. ಹೌದಲ್ವ ಧರ್ಮಣ್ಣ? ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈಗ ಸುಣ್ಣ ಬಣ್ಣ ನನಗೊಂದು ಭಾಳ ಸಂತೋಷ ಆಯಿತು. ಹರೀಶು ಕರ್ಕೊಂಡು ಹೋಗಿ ಆ ಒಂದು ದೇವಸ್ಥಾನ ಜಗಲಿ ಮೇಲೆ ಕೂತ್ಕೊಂಡು ಮೀಟಿಂಗ್ ಮಾಡಿ ಕಳಿಸಿದ್ದು LPG ಹರೀಶ್. ಹಾಗಾಗಿ ಇವತ್ತು ಸಹಕಾರ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲಿ ಈ ಇಷ್ಟೊಂದು ಅಭಿವೃದ್ಧಿ ಆಗೋದಕ್ಕೆ ಒಂದು ಸನ್ಮಾನ್ಯ ದೇವೇಗೌಡರು ಮತ್ತು ರೇವಣ್ಣವರ ಒಂದು ಕನಸಿದೆ. ಕನಸಿನ ಕೂಸು ಅಂತ ಹೇಳಿದರೆ ತಪ್ಪಾಗಲಾರದು. ಈ ಜಿಲ್ಲೆಯಲ್ಲಿ ಸುಮಾರು 220 ಸಹಕಾರ ಕ್ಷೇತ್ರದ ಮೂಲಕ ಜಿಲ್ಲೆಯ ರೈತರ ಬಾಳನ್ನು ಹಸನು ಮಾಡೋದರಲ್ಲಿ ಶ್ರೀಯುತ ರೇವಣ್ಣನವರ ಪಾಲು ಸಿಂಹಪಾಲು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇಂಥ ಅನೇಕ ಸಂಸ್ಥೆಗಳು ಲಿಕ್ವಿಡೇಷನ್ ಆಗಿದ್ದವನ್ನು ಪುನರ್ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು
ಸ್ವಲ್ಪ ಸಹಾಯಧನವನ್ನು ಕೊಡಿಸೋದ್ರ ಮೂಲಕ ರೈತರ ದೀನದಲಿತರ ಬಾಳನ್ನು ಹಸನು ಮಾಡ್ತಕ್ಕಂಥ ಕೆಲಸವನ್ನು ಶ್ರೀಯುತ ರೇವಣ್ಣವ್ರು ಮಾಡಿದ್ದಾರೆ ಅಂತ ಮತ್ತೊಮ್ಮೆ ಹೇಳ್ತಾ, ಈ ಗ್ರಾಮ ಈ ಭಾಗದಲ್ಲಿ ಹಾಲಿನ ಡೈರಿ ಮೂಲಕ ಅನೇಕ ಸಂಸಾರಗಳು ಹಸನಾಗಿದೆ. 1 ಎಕರೆ 2 ಎಕರೆ 3 ಎಕರೆ ಈ ಥರ ಒಂದು 10 ಎಕರೆ ಒಳಗಡೆ ಇರ್ತಕ್ಕಂಥ ಸಣ್ಣ ಪುಟ್ಟ ರೈತರುಗಳಿಗೆ ಭಾಳಷ್ಟು ಉಪಯೋಗ ಆಗಿರ್ತಕ್ಕಂಥದ್ದು ಈ ಸಹಕಾರ ಕ್ಷೇತ್ರದಿಂದ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗಾಗಿ ಇವತ್ತು ಈ ಜಿಲ್ಲೆ ಒಳಗಡೆ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಆಲೋಚನೆಯನ್ನು ಏನಾದರೂ ಇಟ್ಕೊಂಡಿದ್ರೆ ಅದು ಶ್ರೀಯುತ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಅದ್ರ ಜೊತೆ ರೇವಣ್ಣವರ ಒಂದು ಮಹದಾಸೆ ಅಂತ ಈ ಸಂದರ್ಭದಲ್ಲಿ ಅಂತ ಈ ಭಾಗದಲ್ಲಿ ಇವತ್ತು ಪಡುವಳಲು ಈ ಸುತ್ತಮುತ್ತಲ ಗ್ರಾಮದ ನಮ್ಮೆಲ್ಲ ಜನರು ರೇವಣ್ಣವರ ದೇವೇಗೌಡರ ಈ ಭಾಗದ ಮುಖಂಡರುಗಳನ್ನು ಯಾವುದೇ ಸ್ಥಳೀಯ ಸಂಸ್ಥೆ ಇರ್ಬೋದು, ಯಾವುದೇ ಚುನಾವಣೆಗಳಲ್ಲಿ ಕೈ ಹಿಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅದೇ ರೀತಿ ಅವರು ಕೂಡ ನಾಯಕರು ಕೂಡ ಇವತ್ತು ಏನು ದೇಶದ ಪ್ರಧಾನಿ ಇವತ್ತಿನ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಆಪ್ತರಾಗಿ ಮಾಜಿ ಪ್ರಧಾನಿಗಳು ದೇವೇಗೌಡರು ಇವತ್ತು ಬದುಕಿದ್ದಾರೆ ಇನ್ನೂ. ಹಾಗಾಗಿ ಈ ಜಿಲ್ಲೆಯ ರೈತರ ಒಂದು ಕನಸು ಅವರು ಮತ್ತೊಮ್ಮೆ ನಮ್ಮೆಲ್ಲರ ಮುಂದೆ ಓಡಾಡ್ತಕ್ಕಂಥ ಆಯುರಾರೋಗ್ಯ ಭಾಗ್ಯ ಅವರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವೇದಿಕೆ ಮೇಲೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಸೋಮಣ್ಣವರು ಮತ್ತು DS ಗೌಡರು ಇವರು ಭಾಳಷ್ಟು ವೈಯಕ್ತಿಕ ಜೀವನದಲ್ಲಿ ವೃತ್ತಿ ಕಾಂಟ್ರಾಕ್ಟ್ ಮಾಡ್ಕೊಂಡು ಬಂದರೂ ಒಳ್ಳೆಯ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ಫೇಸ್ ವ್ಯಾಲ್ಯೂ ಇರ್ತಕ್ಕಂತಹ ಅಭ್ಯರ್ಥಿಗಳನ್ನು ಇವತ್ತು ಆಯ್ಕೆ ಮಾಡಿದ್ರು. ಮಾಜಿ ಅಧ್ಯಕ್ಷರು ಎಲ್ಲರೂ ಸಹ ಕೊಟ್ಟಿದ್ದಾರೆ. ಆದರೆ ಸಾಲದು, ಚಂದ್ರೇಗೌಡರ ಮಾತಿನಲ್ಲಿ ಕೇಳಬೇಕು ಅಂದರೆ ಸಾಲದು. ಯಾಕೆಂದ್ರೆ ಬರೀ 4 ಕೋಟಿ, ಬೇರೆ ಬೇರೆ ಕಡೆ ಎಲ್ಲ 60 ಅಲ್ಲ 20-30 ಕೋಟಿ ಚನ್ನಪಟ್ಟಣದಾಗೆಲ್ಲ ಇಲ್ವೇನಣ್ಣ, ಇದಾವೆ ಗೊತ್ತಿಲ್ಲ. ದಯಮಾಡಿ ನಾಗೇಶ್ ಅಂತಲ್ಲ ತಿಳ್ಕೊಳ್ಳಿ ಅಥವಾ ಏನಂತಲ್ಲ ಸೂಚನೆ ಅಂತಲ್ಲ ತಿಳ್ಕೊಳ್ಳಿ. ನೆಕ್ಸ್ಟು ಈ ಟರ್ಮ್ ಕಂಪ್ಲೀಟ್ ಆಗತ್ತಿಗೆ 4.25 ಕೋಟಿ ಇರೋದು 12 ಕೋಟಿ ಲೋನ್ ಆಗಬೇಕು. ಯಾಕೆಂದ್ರೆ ಪಾಪ ಸಹಕಾರ ಅಂದರೆ ನಾವು ಟೋಟಲ್ ಸೆಕ್ಟರ್ನ 3 ಭಾಗ ಮಾಡ್ತೀವಿ. ಒಂದು ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯದಲ್ಲಿ ಏನಾಗುತ್ತೆ ಅಂದರೆ ಅವನೇನೇ ವ್ಯವಹಾರ ಮಾಡಲಿ, ಸಾಲ ಕೊಡೋದು ಅಥವಾ ಉತ್ಪನ್ನ ಮಾಡ್ಬೋದು, ಮತ್ತೊಂದು ಏನೇ ಮಾಡಿದ್ರು ಸಹ ಲಾಭ ಎಲ್ಲ ಅವನಿಗೆ ಮಾತ್ರ ತಲುಪುತ್ತೆ. ಇನ್ನೊಂದು ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ವಲಯ ಅಂತ ಕರೀತಾರೆ. ಅಲ್ಲೇನು ಅಂತಂದರೆ ಲಾಭ ಮಾಡಿದ್ರೆ ಸರ್ಕಾರಕ್ಕೆ, ಸಾರ್ವಜನಿಕ ಸಲ್ಲಿಸ್ತಕ್ಕಂಥದ್ದು. ಇದು ಸಹಕಾರ ಸಂಘ ಅಂತಂದರೆ ಇಲ್ಲಿ ಏನೇ ಲಾಭ ಬಂದ್ರೂ ಇಡೀ ಎಲ್ಲ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಷೇರುದಾರಿಗೂ ಸಹ ತಲುಪುತ್ತೆ. ಲಾಭ ಅಲ್ಲಿ ಒಬ್ಬನೇ ತಲುಪುತ್ತೆ, ಇನ್ನೊಂದು ಕಡೆ ಬರೀ ಸರ್ಕಾರಕ್ಕೆ ತಲುಪುತ್ತೆ. ಇದು ಹಂಗಲ್ಲ. ಇದಕ್ಕೆ ಯಾರ್ಯಾರು ಬಾಧ್ಯಸ್ಥರಿದ್ದೀರಾ, ಷೇರುದಾರಿದ್ದೀರಾ, ಎಲ್ಲರಿಗೂ ಸಹ ಇದು ಹಕ್ಕು. ಇದರ ಮಾಲೀಕರು ಯಾರು? ನೀವೆಲ್ಲರೂ ಸಹ ನಿಮ್ಮ ಮಾಲೀಕರ ಪರವಾಗಿ ಕಾರ್ಯನಿರ್ವಹಣೆ ಮಾಡೋಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಜೊತೆ ಕಾರ್ಯದರ್ಶಿಗಳು ಸಹ ಇದ್ದಾರೆ. ನಿಜಕ್ಕೂ ಭಾಳ ಖುಷಿ ಆಯ್ತು. ನಾನು ಎಲ್ಲ ಊರಲ್ಲಿ ನೋಡ್ತಾ ಇದ್ದೆ. ನಾವು ಗೆದ್ದಂಥ ಸಂದರ್ಭದಲ್ಲಿ ಹಿಂಗೆ ಗೆದ್ದ ದಿನ ಯಾರೂ ಚಪ್ರ ಹಾಕಿ ಎಲ್ಲರೂ ಕೂರಿಸಿ ಸನ್ಮಾನ ಮಾಡಿದ್ದು ನಾನು ನೋಡಲಿಲ್ಲ. ನಂಗಡ ವಿಶೇಷವಾಗಿ ವಿಶೇಷ ನಾನು ಹೇಳಿದ್ನಲ್ಲ, ಎಲ್ಲೂ ನಾನು ನೋಡಲಿಲ್ಲ. ವಿಶೇಷವಾಗಿ ಪಡುವಳು ಮತ್ತು ಸುತ್ತಮುತ್ತ ಎಲ್ಲ ಸಹಕಾರ ಬಂಧುಗಳು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರಿಗೂ ಸಹ ಅವರಿಗೆ ಗೌರವ ಕೊಟ್ಟು ಮುಂದೆ ಉತ್ತಮವಾದಂಥ ಕೆಲಸ ಮಾಡಿ ಅಂತ ಅವರು ನಿಮಗೆ ಸದಸ್ಯರಾಗಿ ಅಧ್ಯಕ್ಷರಾದಂಥ ಕಾಲದಲ್ಲಿ ಕೂಡ ನನಗೆ ಫಸ್ಟ್ ಪರಿಚಯ, ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇಲ್ಲ, ನಾನು ವ್ಯಾಪಾರ ಮಾಡ್ತಿದ್ದಾಗ ಕಾಲದಲ್ಲಿ ಕೂಡ ಈ ಊರಿನಲ್ಲಿ ಪರಿಚಯ ಇದ್ದಂಥ ಜನಗಳು. ಆದ್ದರಿಂದ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಊರಿನಲ್ಲಿ ಒಂದು ಉತ್ತಮವಾದ ಬಾಂಧವ್ಯ, ಎಲ್ಲರೂ ಕೂಡ ಒಂದು ಪ್ರೀತಿ ಪಾತ್ರದಿಂದ ಬಂದಂಥ ದಿನಗಳಲ್ಲಿ ಉತ್ತಮವಾಗಿ ಮಾತಾಡ್ಸೋದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲರೂ ಕೂಡ ಈ ಜನಗಳು ಮಾಡ್ಕೊಂಬಂದಿದೆ. ಅದೇ ರೀತಿ ಈ ಊರು ಪಾಪ ನಾವು ಯಾಕೆ ಅಂತಂದು ಹೇಳ್ಬೇಕು ಅಂತಂದರೆ, ಈಗಾಗಲೇ ಹೇಳಿದರು ನಿರ್ದೇಶಕರವರು 4 ಕೋಟಿ ಇದೆ ಅಂತೇಳಿ ಕೊಟ್ಟಿದ್ದೀವಿ ಅಂತ. ಅದನ್ನೇ ನಾವೇನು ಪರಿಶೀಲನೆ ಮಾಡೋಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಹೇಳಿ. ಯಾಕೆ ಅಂತಂದರೆ ಇಲ್ಲಿ ನಾನು ಕಾಣಂಗೆ 10,000 ರೂಪಾಯಿನವರೆಗೂ ಕೂಡ ಸಾಲ ತಗೊಂಡಿದ್ದಾರೆ. ಇವತ್ತು ಒಬ್ಬ 10,000 ರೂಪಾಯಿನ ಸಾಲ ತಗೊಂಡವ್ರು ಓದಿದ್ದಾರೆ. ಅವ್ರಿಗೆ ಕೊಟ್ಟಿಲ್ಲ, ಸಾಲ ಇನ್ನೂ ಕೊಡೋಕ್ಕಾಗಿಲ್ಲ. ಕೊಡಬೇಕು. ನಾವು ಹೇಳೋದು ಏನಪ್ಪ ಅಂತಂದರೆ, ಇವತ್ತಿನ ದಿನಮಾನಗಳಲ್ಲಿ ನಾನು ಲೆಕ್ಕ ಹಾಕೊಂಡ್ರೆ ಏನು 30 ಸೊಸೈಟಿಗಳಿದ್ದಾವೆ. 30 ಸೊಸೈಟಿಲಿ ತೀರಾ ಹಿಂದುಳಿದಿರೋ ಸೊಸೈಟಿ ಅಂತಂದರೆ ಈ ಒಂದು ಪಡುವಲು ಪ್ರಸಿದ್ಧ ಸಹಕಾರ ಸಂಘನೆ ಅಂತ ಕೂಡ. ಯಾಕೆಂದರೆ ಒಬ್ಬೊಬ್ಬರು 10 ಕೋಟಿ 8 ಕೋಟಿ 9 ಕೋಟಿ ಹಿಂಗೆಲ್ಲರೂ ಕೂಡ ಮಾಡಿ ಬಂದಿರ್ತಕ್ಕಂಥ ಸೊಸೈಟಿಗಳು ನಾವು ನೋಡಿದ್ದೀವಿ ಇವತ್ತಿನ ಕಾಲದಲ್ಲಿ. ಈ ಪಡುವಾಳು ಕೂಡ ಒಂದು ಹಿಂದೆ ಉಳಿದಿರ್ತಕ್ಕಂಥದ್ದು ಒಂದು ಸೊಸೈಟಿ. ಆದ್ದರಿಂದ ಇವತ್ತಿನ ನೂತನವಾಗಿ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ಈಗ DC ಅವ್ರ ನಿರ್ದೇಶಕರು ಇದ್ದಾರೆ. ಈ ಒಂದು ಪಡುವಾಳಿಗೆ ಹೆಚ್ಚಿನ ಒಂದು ರೀತಿಯನ್ನು ಸಾಲ ಕೊಡಲಿ ಅನ್ನೋದು ನಮ್ಮ ಆಸೆ. ಯಾಕಂದರೆ ಯಾರಿದ್ದಾರೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅನ್ನೋಕ್ಕೆ ಹೆಚ್ಚಿನಕ್ಕಿಂತಲೂ ಈ ಒಂದು ಊರಿಗೆ ಈಗಾಗಲೇ ಹೇಳಿದರು ಸೊಸೈಟಿಗೆ ಕೆಲವು ಡಿಫಾಲ್ಟ್ ಇದ್ದಾವೆ, ಅವು ಇದ್ದಾವೆ ಅಂತೇಳಿ.
ಯಾಕೆಂತಂದ್ರೆ ಕೆಲವನ್ನ ಆದವನ್ನ ಕೈ ಬಿಡೋಕ್ಕೆ DCC ಬ್ಯಾಂಕಲ್ಲಿ ಕೆಲವು 3-4 ವರ್ಷ ಯಾರು ಸ್ವಸಹಾಯ ಸಂಘದಲ್ಲಿ ದುಡ್ಡು ಕೊಡದಿದ್ದಂಥವ್ರಿಗೆ ಅಲ್ಲಿ ಲಾಸ್ಗೆ ಕೈ ಬಿಡ್ತಕ್ಕಂಥ ಒಂದು ಅವಕಾಶ ಇದೆ. ಅದನ್ನು DCC ಮಾಡಿಕೊಡ್ಲಿ. ಯಾಕೆಂದರೆ ಇಷ್ಟು ವರ್ಷ ಆದರೂ ಕೂಡ ಕೊಡೋಕ್ಕಾಗಲಿಲ್ಲ ಅಂತಂದಾಗ ಆ ನಷ್ಟನ ಭರಿಸ್ಕೊಡ್ತಕ್ಕಂಥ ಶಕ್ತಿ DCC ಬ್ಯಾಂಕಿಗಿದೆ. ಆ ಜನರಲ್ ಬಾಡಿಯಲ್ಲಿ ಚರ್ಚೆ ಮಾಡಿ ಬೇಲೂರು ತಾಲೂಕಲ್ಲಿ ಇಂಥ ಇದ್ದಾವೆ ಅಂತ ಚರ್ಚೆ ಮಾಡಿ ಅದನ್ನು ತಂದಿಟ್ಟರೆ, ಯಾಕೆಂದರೆ ಇನ್ನೆಷ್ಟು ವರ್ಷ ಅಂತ ಪಾಪ ಇವರು ಸೊಸೈಟಿ ಉಸುಲು ಮಾಡೋಕ್ಕಾಗುತ್ತೆ, ಉಸುಲು ಮಾಡೋಕ್ಕಾಗಲೇ ಇಲ್ಲ ಅಂತ ಕಾಲದಲ್ಲಿ ಅಂಥವನ್ನ ಏನು ಲಾಸಿನಂತ ಇದಕ್ಕೆ ಹಾಕಿ ಅದನ್ನು ಮುಕ್ತಗೊಳಿಸಿದರೆ ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.